ಮೈಕ್ರೋ ಫೈನಾನ್ಸ್ ನ ಟಾರ್ಚರ್ಗೆ ಅಂಕುಶ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಸುಗ್ರೀವಾಜ್ಞೆಯ ಮೂಲಕ ಎಲ್ಲವನ್ನ ಮಾಡೋದಕ್ಕೆ ಬಯಸಿತ್ತು. ಬಟ್ ರಾಜ್ಯಪಾಲರಿಗೆ ಹೋದಂತಹ ಸುಗ್ರೀವಾಜ್ಞೆಯ ಪ್ರತಿಗೆ ಅಂಕಿತವನ್ನ ಹಾಕಿಲ್ಲ ರಾಜ್ಯಪಾಲರು ಅಂದ್ರೆ ಡೀಟೇಲ್ಸ್ ಸಿಗ್ತಾ ಇದೆ. ಸುಗ್ರೀವಾಜ್ಞೆಗೆ ಅಂಕಿತ ಹಾಕದೆ ವಾಪಸ್ ಕಳಿಸ್ಕೊಟ್ಟಿದ್ದಾರೆ. ಆ ಲೀಗಲ್ ಡ್ರಾಫ್ಟ್ ಅನ್ನೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. ಕಾರಣ ಸುಗ್ರೀವಾಜ್ಞೆಯಲ್ಲಿ ಕೆಲವೊಂದಷ್ಟು ದೋಷಗಳಿದೆ ಅಂತ ವಾಪಸ್ ಕೊಟ್ಟಿದ್ದಾರಂತೆ. ಕೆಲ ದೋಷಗಳನ್ನ ಸರಿಪಡಿಸೋದಕ್ಕೆ ರಾಜ್ಯಪಾಲರು ಸೂಚನೆಯನ್ನ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಸದನದಲ್ಲೇ ಬಿಲ್ ಮಂಡನೆಯಾಗಿ ಚರ್ಚೆ ಆಗಲಿ ಅಂತ ಕೂಡ ರಾಜ್ಯಪಾಲರು ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಸೊ ಇದು ಸಹಜವಾಗಿ ಸರ್ಕಾರದ ಆಶೋತ್ತರಗಳಿಗೆ ಹಿನ್ನಡೆ ಆಗ್ತಾ ಇದೆ ಮತ್ತು ರಾಜ್ಯದ ಜನರಿಗೂ ಇದು ಬೇಸರ ತರಿಸುವಂತಹ ವಿಚಾರ. ಸಾಲ ಪಡೆದವರಿಗಷ್ಟೇ ರಕ್ಷಣೆ ಇದೆ ಅಂತ ಅವ್ರು ರೀಸನ್ಸ್ ಅನ್ನು ಕೊಟ್ಟಿದ್ದಾರೆ. ಯಾಕೆ ನಾನು ಸೈನ್ ಮಾಡ್ತಿಲ್ಲ ಅನ್ನೋದಕ್ಕೆ ಅವ್ರ ರೀಸನ್ನು, ಸಾಲ ಪಡೆದವ್ರಿಗಷ್ಟೇ ಅಂದ್ರೆ ಬಾರೋ ಮಾಡಿರ್ತಾರಲ್ಲ ದುಡ್ಡು, ಅವ್ರಿಗೆ ಮಾತ್ರ ರಕ್ಷಣೆ ಇದೆ, ಬಟ್ ಸಾಲ ಕೊಟ್ಟವರಿಗೆ ಇದರಲ್ಲಿ ಯಾವುದೇ ರಕ್ಷಣೆ ಇಲ್ಲ ಅನ್ನೋದು ಅವ್ರು ಕ್ವೆಶ್ಚನ್ ಮಾಡ್ತಾ ಇರುವಂತಹ ಪಾಯಿಂಟ್ ಆಗ್ತಾ ಇದೆ. ಕೇವಲ ಬಾರೋವರ್ಸ್ ಹಿತದೃಷ್ಟಿಯಲ್ಲಿ ಇಟ್ಕೊಂಡು, ಸಾಲ ಪಡೆದವರನ್ನ ಹಿತದೃಷ್ಟಿಯಲ್ಲಿ ಇಟ್ಕೊಂಡು ಈ ಸುಗ್ರೀವಾಜ್ಞೆಯ ಬಿಲ್ಲನ್ನು ತಯಾರಿ ಮಾಡಲಾಗಿದೆ ಅನ್ನೋದು ರಾಜ್ಯಪಾಲರ ಮಾತು. ನೋಡಿ, ನಾವು ಈಗ ಮೆನ್ಷನ್ ಮಾಡ್ತಿದ್ವಲ್ಲ, ಸಾಲ ಕೊಟ್ಟವರಿಗೆ ಯಾವುದೇ ರಕ್ಷಣೆ ಇಲ್ಲ, ಹಿಂಗಾದ್ರೆ ಅವರು ಬಿಸ್ನೆಸ್ ಮಾಡೋದು ಕಷ್ಟ ಆಗುತ್ತೆ ಅನ್ನೋ ಅರ್ಥದಲ್ಲಿ ಅವ್ರ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತ ಅನ್ಸುತ್ತೆ. ಈ ಸುಗ್ರೀವಾಜ್ಞೆ ಭವಿಷ್ಯದಲ್ಲಿ ಮಾರಕವಾಗಲಿದೆ. ಸುಗ್ರೀವಾಜ್ಞೆ ಭವಿಷ್ಯದಲ್ಲಿ ಮಾರಕವಾಗಲಿದೆ. ಸಹಜ ನ್ಯಾಯ ಅಡಿಯಲ್ಲಿ ಸಾಲ ಕೊಟ್ಟವರಿಗೆ ರಕ್ಷಣೆ ಇಲ್ಲ. ಅಂದ್ರೆ ಸುಗ್ರೀವಾಜ್ಞೆಯ ಮೂಲೋದ್ದೇಶ ಸರಿ ಇದ್ರೂ ಕೂಡ ಡ್ರಾಫ್ಟ್ ಮಾಡಿರುವಂತಹ ರೀತಿ ಸರಿ ಇಲ್ಲ. ಕೇವಲ ಸಾಲ ಪಡೆದವರ ಹಿತರಕ್ಷಣೆ ಮಾತ್ರ ಈ ಬಿಲ್ನಲ್ಲಿದೆ ಅನ್ನೋದು ರಾಜ್ಯಪಾಲರ ಅಭಿಪ್ರಾಯ ಆಗ್ತಾ ಇದೆ. ಇರುವ ಕಾನೂನಿನಲ್ಲೇ ಪೊಲೀಸರು ಕ್ರಮವನ್ನು ಕೈಗೊಳ್ತಿಲ್ಲ ಅಂತ ಕೂಡ ಅವರು ರೀಸನ್ ಕೊಟ್ಟಿದ್ದಾರೆ. ಈಗ ಅಧಿಕಾರ ಇದ್ರೂ ಕೂಡ ಕ್ರಮ ಆಗ್ತಾ ಇಲ್ಲ. ಸೊ ಸದನದಲ್ಲೇ ಈ ಬಿಲ್ ಬಗ್ಗೆ ಚರ್ಚೆ ಆಗಲಿ ಅನ್ನೋದು ರಾಜ್ಯಪಾಲರ ಅಭಿಪ್ರಾಯ ಆಗ್ತಾ ಇದೆ. ಸರ್ಕಾರಕ್ಕೆ ರಾಜ್ಯಪಾಲರು ಸುಗ್ರೀವಾಜ್ಞೆ ವಾಪಸ್ ಕಳಿಸ್ಕೊಡೋದ್ರ ಜೊತೆಗೆ ಒಂದಷ್ಟು ಸೂಚನೆಗಳನ್ನ ಕೂಡ ಕೊಟ್ಟಿದ್ದಾರೆ. ಸುಗ್ರೀವಾಜ್ಞೆಯಲ್ಲಿ ಎಲ್ಲರ ಹಿತ ಕಾಯುವಂತಹ ಕೆಲಸ ಆಗಿಲ್ಲ ಅನ್ನೋದು ಅವ್ರ ಮಾತು. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಸರ್ಕಾರಕ್ಕೆ ಈ ಮೂಲಕ ಹಿನ್ನಡೆ ಅಂತೂ ಆಗ್ತಾ ಇದೆ ಸ್ಪಷ್ಟವಾಗಿ. ಬಟ್ ಈ ಬಿಲ್ ಡ್ರಾಫ್ಟ್ ಆದಾಗ್ಲಿಂದ ಕೂಡ ಒಂದು ಪ್ರಶ್ನೆ ಇತ್ತು, ಮೂಲೋದ್ದೇಶ ಸರಿ ಇದ್ರೂ ಕೂಡ ಸಾಲ ಕೊಟ್ಟವರಿಗೆ ಪ್ರೊಟೆಕ್ಷನ್ ಇಲ್ಲ ಅಂತ. ಸೊ ಅದನ್ನೇ ಪ್ರಾಬಬ್ಲಿ ಅವರು ಕೋಟ್ ಮಾಡ್ದಂಗಿದೆ. ಸೊ ಸರ್ಕಾರ ಇದನ್ನು ಯಾವ ರೀತಿ ನೋಡುತ್ತೆ ಮತ್ತೆ ಮುಂದೆ ಏನಾಗುತ್ತೆ ಹಾಗಾದ್ರೆ ಅಂತ ಖಂಡಿತವಾಗಿಯೂ ಕೂಡ ಇದೇ ರೀತಿಯ ಕಾನೂನು ತೊಡಕುಗಳು ಮತ್ತು ತಾಂತ್ರಿಕ ಅಂಶಗಳು ಅಡ್ಡಿಯಾಗುತ್ತೆ ಅಂತ ಹೇಳಿಯೇ 3-4 ಸಭೆಗಳನ್ನು ರಾಜ್ಯ ಸರ್ಕಾರ ಮಾಡಿತ್ತು. ಕ್ಯಾಬಿನೆಟ್ನಲ್ಲಿ ಇದನ್ನು ಚರ್ಚೆ ಮಾಡಿದರೂ ಕೂಡ ಅದರ ಪರಮಾಧಿಕಾರವನ್ನು CMಗೆ ಕೊಟ್ಟಿದ್ದರು. ಕೆಲ ತಾಂತ್ರಿಕ ಅಂಶಗಳು ಒಂದು ರೀತಿಯಲ್ಲಿ ಅಡ್ಡಿ ಆಗ್ತಾ ಇದೆ, ಹಾಗಾದ್ರೆ ಸರಿಪಡಿಸುವಂಥ ಕೆಲಸವನ್ನು ಮಾಡಬೇಕು ಅಂತಲೂ ಕೂಡ ಒಂದು ರೀತಿಯಲ್ಲಿ ಕಾನೂನು ತಜ್ಞರು ಒಂದು ಸಲಹೆಯನ್ನು ಕೊಟ್ಟಿದ್ದರು. ಅದರಂತೆ 3-4 ಬಾರಿ ಮೀಟಿಂಗ್ ಮಾಡಿದರು. ಅಡ್ವೊಕೇಟ್ ಜನರಲ್ ಅವರ ನೇತೃತ್ವದಲ್ಲೂ ಕೂಡ ಮೀಟಿಂಗ್ ಆಯಿತು. ಆದರೆ ಎಲ್ಲೋ ಒಂದು ಕಡೆ RBI ನಿಯಮಾವಳಿಗಳು ಮತ್ತು ಪೊಲೀಸ್ನ ನಿಯಮಾವಳಿಗಳನ್ನು ಜಾರಿಗೆ ತರುವಂಥ ಇದರಲ್ಲಿ ವ್ಯತಿರಿಕ್ತವಾಗಿ ಕೆಲವು ದೋಷಗಳು ಇದೆ ಅಂತಲೂ ಕೂಡ ರಾಜ್ಯಪಾಲರು ತಮ್ಮ ಅಭಿಪ್ರಾಯದಲ್ಲಿ ತಿಳಿಸಿದ್ದಾರೆ. ಯಾಕೆಂದರೆ ಈಗ 4 ದಿನಗಳ ಹಿಂದೆ ಅಷ್ಟೇ ಒಂದು ಸರ್ಕಾರಕ್ಕೆ ವಾಪಸ್ಸು ಕೆಲ ದೋಷಗಳಿದೆ, ಆ ದೋಷಗಳನ್ನು ಸರಿಪಡಿಸ್ಕೊಳ್ಬೇಕು ಅಂತ ಕೂಡ ಕಳಿಸ್ಕೊಟ್ಟಿದ್ರು. ತಕ್ಷಣವೇ ರಾಜ್ಯಪಾಲರ ಒಂದು ಸಲಹೆಯನ್ನು ಪರಿಗಣಿಸಿ ರಾಜ್ಯ ಸರ್ಕಾರ ಮತ್ತೆ ಅದನ್ನು ಮುಂಜಾನೆ ಬೆಳಿಗ್ಗೆನೇ ಕೂಡ ಒಂದು ರೀತಿಯಲ್ಲಿ ದಿಢೀರನೆ ರಾಜ್ಯಪಾಲರನ್ನ ಮುಖ್ಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶಾಲಿನಿ ರಜನೀಶ್ ಅವರು CM ACS ಎಲ್ಲರೂ ಕೂಡ ಭೇಟಿ ಮಾಡಿ ಸ್ಪಷ್ಟನೆಯನ್ನು ಕೂಡ ಕೊಟ್ಟು ಮತ್ತೆ ಬಿಲ್ಲನ್ನು ರಾಜ್ಯಪಾಲರಿಗೆ ಕೊಟ್ಟಿದ್ರು. ಹಾಗಾಗಿ 2 ದಿನಗಳ ನಂತರ ಆ ಒಂದು ಬೇರೆ ಬೇರೆ ರೀತಿಯ ಕಾನೂನು ತಜ್ಞರ ಜೊತೆ ಕೂಡ ಸಮಾಲೋಚನೆ ನಡೆಸಿ ಈಗ ಆ ಒಂದು ಬಿಲ್ಲನ್ನು ವಾಪಸ್ ಕಳಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಸರ್ಕಾರ ಅಧಿಕೃತವಾಗಿ ಅದನ್ನು ಹೇಳಬೇಕಾಗುತ್ತೆ. ಪ್ರಮುಖವಾಗಿ ಆ ಒಂದು RBI ನಿಯಮಾವಳಿಗಳ ವಿಚಾರವಾಗಿ ಗೊಂದಲ ಇರ್ತಕ್ಕಂಥದ್ದು, ಜೊತೆಗೆ ಸಾಲಗಾರರ ಒಂದು ರಕ್ಷಣೆ ಎಷ್ಟರ ಮಟ್ಟಿಗೆ ಮಾಡ್ತೇವೆ, ಹಾಗಾಗಿ ಸಾಲ ಕೊಡುವಂಥವ್ರನ್ನ ರಕ್ಷಣೆ ಕೂಡ ಮಾಡಬೇಕು ಅನ್ನೋದು, ಜೊತೆಗೆ ಈಗಿರ್ತಕ್ಕಂಥ ನಿಯಮಾವಳಿಗಳು ಇದ್ರೂ ಕೂಡ ಅದು ಪರಿಣಾಮಕಾರಿಯಾಗಿ ಜಾರಿ ಆಗ್ತಾ ಇಲ್ಲ, ಇನ್ನೊಂದು ಕಾನೂನಿನ ಅವಶ್ಯಕತೆ ಏನು, ಅದರ ಉದ್ದೇಶ ಮತ್ತು ಕಾರಣಗಳನ್ನು ಸ್ಪಷ್ಟವಾಗಿ ತಿಳಿಸಿಲ್ಲ ಅನ್ನೋದು ಕೂಡ, ಜೊತೆಗೆ ಇನ್ನೇನು ಅಧಿವೇಶನ, ಬಜೆಟ್ ಅಧಿವೇಶನ ಮತ್ತು ರಾಜ್ಯಪಾಲರ ಜಂಟಿ ಅಧಿವೇಶನವೂ ಕೂಡ ಬರ್ತಾ ಇದೆ. ಅದಕ್ಕೆ ಇನ್ನೊಂದು 15-20 ದಿನಗಳ ಟೈಮ್ ಇದೆ. ಇಂಥ ಸನ್ನಿವೇಶದಲ್ಲಿ ಈಗ ಸುಗ್ರೀವಾಜ್ಞೆ ಅಗತ್ಯತೆ ಏನಿದೆ, ಹಾಗಾಗಿ ವಿಧಾನಮಂಡಲದಲ್ಲಿ ಅದನ್ನು ಚರ್ಚೆ ಮಾಡಿ ಆ ಒಂದು ಬಿಲ್ಲನ್ನು ನೀವು ತನ್ನಿ ಅಂತಲೂ ಕೂಡ, ಯಾಕೆಂದರೆ ಈ ಒಂದು ಸುಗ್ರೀವಾಜ್ಞೆಯನ್ನು ಕಳಿಸೋದಕ್ಕೆ ರಾಜ್ಯಪಾಲರಿಗೆ ಅಧಿಕಾರ ಇದೆ ವಾಪಸ್ ಕಳಿಸೋದಕ್ಕೆ, ಜೊತೆಗೆ ರಾಷ್ಟ್ರಪತಿಗಳಿಗೂ ಕೂಡ ಕಳಿಸ್ಬೋದು. ಆದರೆ ಮಸೂದೆಯನ್ನು 1 ಅಥವಾ 2ಕ್ಕಿಂತ ಹೆಚ್ಚು ಬಾರಿ ಒಂದನ್ನು ವಾಪಸ್ ಕಳಿಸಿದಂಥ ಸಂದರ್ಭದಲ್ಲಿ ಅದನ್ನು 3ನೇ ಬಾರಿಗೆ ಅನುಮೋದನೆಗೊಳಿಸಬೇಕಾಗತ್ತೆ. ಈ ನಿಟ್ಟಿನಲ್ಲಿ ವಿಧಾನಮಂಡಲದಲ್ಲೇ ಬಿಲ್ ಆಗಿ ಹೋಗಬೇಕಾಗತ್ತೆ ಏನೋ ಕೂಡ ಕಾದು ನೋಡಬೇಕು. ಮಮತಾ, ಧನ್ಯವಾದ ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.